Hi, Hi everyone, welcome to welcome to vlog. Navya's vlog. So, ಇವತ್ತು ಇವತ್ತಿನ ಟಾಪಿಕ್, ಇವತ್ತಿನ ವಿಡಿಯೋ ಬಂದು ಫುಡ್. ಊಟ ನಮಗೆಲ್ಲರಿಗೂ ಇಷ್ಟ ಆಗಿ ಮೆಜಾರಿಟಿ ಕನ್ನಡಿಗರಿಗೆ ಇಷ್ಟ ಆಗುವಂಥ ಫುಡ್ ಇಸ್ ನಾನ್ ವೆಜ್. ಅದನ್ನು ಇವತ್ತು ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದ್ರೆ ಒಂದು ಹಳೆ ರೆಸಿಪಿನೇ, ಬಿರಿಯಾನಿ ಬಂದು ಹೊಸ ರೆಸಿಪಿ. ಅದು ನಾನು ಮಾಡ್ತೇನೆ. ಅದನ್ನು ವಿ ಹ್ಯಾವ್ ಟು ಸಿ ಔಟ್ಕಮ್ ಹೆಂಗೆ ಬರುತ್ತೆ ಏನು ಅಂತ. ಹೋಪ್ಫುಲಿ ಇಟ್ ವಿಲ್ ಕಮ್ ಗುಡ್. ನಮ್ಮ ಇನ್ನೊಂದು ಸಿಸ್ಟರ್ ಕೂಡ ಬರ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಸಿ ಹೆಂಗೆ ಬರುತ್ತೆ ಏನು, ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನೋಡಬೇಕು. ಬಟ್ ನಾವು ನಮ್ಮಮ್ಮನ ಮನೆಗೆ ಬಂದಾಗ 90% ನಮ್ಮಮ್ಮನೇ ಅಡುಗೆ ಮಾಡೋದು. ಇವತ್ತು ಏನಕ್ಕೆ ನಾವು ಮಾಡ್ತಾ ಇದೀವಿ, ನಮ್ಮಮ್ಮ ಏನಿಲ್ಲ ಮನೇಲಿ, ಮಕ್ಕಳೆಲ್ಲ ಬಂದಿದ್ದಾರೆ, ನಮ್ಮಮ್ಮ ಇಲ್ಲ. ಸೊ ನಾವೇ ರಣರಂಗಕ್ಕೆ ಇಳಿದಿದ್ದೀವಿ ಇವತ್ತು ಅಡುಗೆ ಮಾಡೋದಕ್ಕೆ. ಟಚ್ ವುಡ್ ಯಾರಿಗೂ ಏನೂ ಆಗಲ್ಲ, ಬಟ್ ಆಗಲ್ಲ, ಏನೂ ಆಗಲ್ಲ, ನೋಡೋಣ. ಯಾ ಹೊಸ ರೆಸಿಪಿ ಅಂದ್ರೆ ಸ್ವಲ್ಪ ಭಯ. ಹಳೆ ರೆಸಿಪಿ ಕಾನ್ಫಿಡೆಂಟ್ ಆಗಿ ಮಾಡ್ತೀವಿ, ಬಟ್ ನೋಡಬೇಕು ಈ ಸಲ. ಲೈಕ್ ವಿಲ್ ಸಿ ಹೆಂಗೆ ಮಾಡ್ತೀವಿ, ಯಾವ್ದಾವ್ದು ಇದು ಹಾಕ್ತೀವಿ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀವಿ. ಬೇರೆ ರೀತಿಯಲ್ಲಿ ಏನಾರ ಮಾಡ್ಬೋದಾ ಅಥವಾ ಆಲ್ಟರ್ನೇಟ್ ಏನಾರು ಇದೆಯಾ ಅನ್ನೋದನ್ನ ನಮಗೆ ತಿಳಿಸ್ಕೊಡಿ. ವಿ ವಿಲ್ ಕರೆಕ್ಟ್ ಇಟ್ ನೆಕ್ಸ್ಟ್ ಟೈಮ್. ಸೊ ಥ್ಯಾಂಕ್ ಯು. ಸೊ ఇప్పుడు ఏం చేస్తాడమ్మ? చికెన్ సుక్క, చికెన్ బిర్యానీ, రసం, రైస్, సాలెడ్. ఎస్ అఫ్ కోర్స్ అది మ్యాండేటరీ. ಕಾಲು ನೊಪ್ಪು ಐತೆ ಬಿಡಿ. I want to ask you a question. నాకే కాదు, I want to ask you a question. నొప్పి ఉంది, ఆపొద్దు, ఇట్లా అవుతుంది అని యోచన చేయలేదా? యోచన చేసింటే ఎందుకు పెడతా అంటే యోచన చేయొచ్చుగా ఉండింది కదా. యా బ్లాగ్ కన్నడలో చేస్తావా తెలుగులో చేస్తావా? మిక్స్. ವ್ಯೂವರ್ಸ್ಗೆ ತಿಳಿಯಲ್ಲ కదా ಕನ್ನಡ. ನಾವು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕ, ಆದರೆ ನಮ್ಮ ಮನೇಲಿ ಮಾತಾಡೋದು ತೆಲುಗು. ಸೊ ಎರಡೂ ಬರುತ್ತೆ. ನಿಮಗೆ ಕನ್ನಡ ಗೊತ್ತಿಲ್ಲ ಅಂದರೆ ಕನ್ನಡ ಕಲ್ತ್ಕೊಳ್ಳಿ, ತೆಲುಗು ಗೊತ್ತಿಲ್ಲ ಅಂದರೆ ತೆಲುಗು ಕಲ್ತ್ಕೊಂಡಿಲ್ಲ ಅಂತಂದ್ರೂ ಕೂಡ ನಾವು ಮಾತಾಡೋದು ನೋಡಿ ಕಲ್ತ್ಕೋಬೋದು ಅಷ್ಟೇ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನೇನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಚೆಕ್ಔಟ್. ಸೊ ಇವಾಗ ಚಿಕನ್ ಸುಕ್ಕ ಮಾಡೋದಕ್ಕೆ ಒಂದಷ್ಟು ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಮುಂಚೆ ಫ್ರೈ ಮಾಡ್ಕೋಬೇಕು. ಸೊ ಏನೇನು ಅಂತಂದರೆ ಧನಿಯಾಕಾಳು, ಜೀರಿಗೆ, ಸೋಂಪು, ಮೆಣಸುಕಾಳು, ಒಂದಷ್ಟು ಏನಂತಾರೆ ಮೆಣಸು, ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ. ಸೊ ಇದು ಬಂದು ಕ್ವಾಂಟಿಟಿ, ಚಿಕನ್ ಕ್ವಾಂಟಿಟಿ ಮೇಲೆ ನಾವು ಇಟ್ಕೋಬೇಕು. ನಾನಿವಾಗ 1 kg ಮಾಡ್ತಾ ಇದ್ದೀನಿ, 1 kg ಚಿಕನ್ಗೆ. ಸೊ 1 kg ಚಿಕನ್ಗೆ ಫಸ್ಟ್ ಇದನ್ನೆಲ್ಲ ಡ್ರೈ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಹಾಗಾಗಿ ಇವಾಗ ನಾನು ದೊಡ್ಡ ಕಪ್ಪಲೆ ಇಟ್ಟಿದ್ದೀನಿ. ಇದರಲ್ಲಿ ಫಸ್ಟ್ ನಾವು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆಗೋವಷ್ಟು ನಾವು ಇದನ್ನು ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಆಮೇಲೆ ರೆಸಿಪಿ ಏನು, ನೆಕ್ಸ್ಟ್ ಏನು ಮಾಡಬೇಕು, ರೆಸಿಪಿ ಚಿಕನ್ ಸುಕ್ಕ ಹೆಂಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಇದನ್ನು ನಾನು ತುಂಬ ಬಿಸಿನೂ ಮಾಡ್ಕೋತಾ ಇಲ್ಲ, ಸಿದ್ದೋಗೋಂಗೆ ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಇದು ರಾ ಹಾಗೆ ನಾವು ಹೆಂಗಿದೆಯೋ ಹಾಗೆ ನಾವು ಫ್ರೈ ಮಾಡ್ದಿರಾ ಇದು ಮಾಡಿಕೊಂಡ್ರೆ ಟೇಸ್ಟ್ ನಮಗೆ ರಾ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಒಂಚೂರು ಹಿಂಗೆ ಒಂದು ತಪ್ಪಲೆಯಲ್ಲೋ ಅಥವಾ ಕನ್ವೀನಿಯೆಂಟ್ ವೆಸಲಲ್ಲಿ ಈ ಥರ ನಾವು ಡ್ರೈ ಆಗಿ ಮಾಡಿಕೊಂಡು ಸ್ವಲ್ಪ ಅದನ್ನ ತಣ್ಣಗಾಗಕ್ಕೆ ಬಿಟ್ಟು ಆಮೇಲಿಂದ ನಾವು ಪೌಡ್ರ್ ಮಾಡಿಕೊಂಡು ಅದನ್ನು ನಾವು ಹಾಕ್ತೀವಿ. ಇದನ್ನು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಶಿಫ್ಟ್ ಮಾಡಿ ಇದನ್ನು ಪೌಡ್ರನ್ನ ರೆಡಿ ಮಾಡಿಕೊಂಡು ಚಿಕನ್ ಸುಕ್ಕ ಸ್ಟಾರ್ಟ್ ಮಾಡೋವಾಗ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಇದನ್ನು ಮಾಡೋದು, ಯಾವ್ಯಾವ ಥರ ನಾನು ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು. ಸೊ ಇವಾಗ ನಾವು ಪೌಡ್ರ್ ಮಾಡಿಕೊಂಡು ನೆಕ್ಸ್ಟ್ ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಈ ಪೌಡ್ರನ್ನ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ಕಂಪ್ಲೀಟ್ ಪೌಡ್ರು ಮಾಡ್ಕೋಬೋದು ಅಥವಾ ಹಿಂಗೆ ತರಿ ಇದ್ರೂ ನಡೆಯುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ನಾವು ಎಷ್ಟು ಚಿಕನ್ ಹಾಕ್ತೀವಿ ಅಕಾರ್ಡಿಂಗ್ಲಿ ನಾವು ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಇನಿಷಿಯಲ್ ಆಗಿ ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದನ್ನು ಸ್ಟವ್ ಅಂಟಿಸಿದ್ದೀನಿ.
ಇದಕ್ಕೆ ಜಿಂಜಲಿ ಆಯಿಲ್ ಹಾಕಿದ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಆದ್ಯಮ್ದು ಜಿಂಜಲಿ ಆಯಿಲ್ ಅಂತ. ಸೊ ಈ ಆಯಿಲ್ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಚಿಕನ್ ಸುಕ್ಕಾಗೆ. ಆ್ಯಂಡ್ ಇದು ಕುಕಿಂಗ್ ಆಯಿಲ್ ಓನ್ಲಿ, ಇಟ್ಸ್ ನಾಟ್ ಸಮಥಿಂಗ್ ಅದರ್ ಆಯಿಲ್ ಥರ ಅಲ್ಲ. ಇದು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಆಯಿಲ್ನ ಹಾಕ್ಕೋಬೇಕು. ಸೊ ಆಯಿಲ್ ಒಂಚೂರು ಬಿಸಿ ಆಗೋದಕ್ಕೆ ವೆಯ್ಟ್ ಮಾಡೋಣ. ಆಯಿಲ್ ಬಿಸಿ ಆಗಿದ ತಕ್ಷಣ ಒಂದು ಕೈ ತುಂಬ ಅಷ್ಟು ಕೊತ್ತಂಬರಿ ಅಲ್ಲ ಕರಿಬೇವು ಹಾಕ್ಕೋಬೇಕು. ನಾನಿಲ್ಲಿ 1 kg ಚಿಕನ್ ಮಾಡ್ತಾ ಇರೋದ್ರಿಂದ ರೆಸಿಪಿನ ಸ್ವಲ್ಪ ಜಾಸ್ತಿನೇ ತಗೋತೀನಿ. ಸೊ ಲೈಟಾಗಿ ಬಿಸಿಯಾಗಿದೆ. ಇವಾಗ ನೋಡಿ ಇಷ್ಟು ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ ಕೊತ್ತಂಬರಿಯಲ್ಲಿ ರಸ ಬಿಟ್ಕೊಳ್ಳುತ್ತಲ್ವ, ಅದೇ ನಮಗೆ ಟೇಸ್ಟ್ ಕೊಡೋದು. ಇದು ಲೈಟಾಗಿ ಚಟಪಟ ಅಂತ ಅಂದಮೇಲೆ ನೆಕ್ಸ್ಟ್ ನಾನು ಈರುಳ್ಳಿ ತಗೋತಾ ಇದ್ದೀನಿ. ಈರುಳ್ಳಿ ಬಂದು ಸಣ್ಣ ಈರುಳ್ಳಿ ತಗೋತಾ ಇದ್ದೀನಿ. ಸಣ್ಣ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ. ಇದೇ ಮೇಯ್ನ್ ಆಗಿ ನಮಗೆ ರುಚಿ ಕೊಡೋದು. ಸೊ 1 kgಗೆ ನಾನು ಆಲ್ಮೋಸ್ಟ್ ಒಂದು 1/4 kg ಅಷ್ಟು ನಾನು ತಗೋತಾ ಇದ್ದೀನಿ. ಅದನ್ನು ಹಾಕೊಳ್ಳೋಣ. ಸೊ ಇವಾಗ ಆನಿಯನ್, ಇದು ಸಣ್ಣ ಈರುಳ್ಳಿ, ಸಾಂಬಾರ್ ಈರುಳ್ಳಿ ಅಂತಾರೆ ಇದನ್ನ. ಈ ಸಾಂಬಾರ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ನಾವು ಸ್ಟಿರ್ ಮಾಡ್ಕೊಳ್ತಾ ವೇಟ್ ಮಾಡಬೇಕು. ಸ್ವಲ್ಪ ಸ್ಟಿರ್ ಆಗಲಿ, ಇದು ನೋಡೋಣ. ಲೈಟಾಗಿ ಒಂಚೂರು ಬ್ರೌನಿಶ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಚಿಕನನ್ನು ನಾವು ಮುಂಚೆನೆ ಕೂಗಿಸಿ ಇಟ್ಕೋಬೇಕು. ಯಾಕೆ ಅಂತಂದರೆ ಅದು ಈ ಒಂದು ರೆಸಿಪಿಗೆ ಚಿಕನನ್ನು ನಾವು ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಮುಂಚೆನೇ ಒಂದು 2 ವಿಸಿಲ್ಸ್ ಹಂಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಮೇಲಿಂದ ಇಲ್ಲಿ ಏನು ನಾವು ತಪ್ಪಲೆಯಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾ ಇದೀವೋ ಇದಕ್ಕೆ ಆ ಚಿಕನ್ನ ಆ್ಯಡ್ ಆನ್ ಮಾಡ್ಕೋಬೇಕು. ನಾವು ಡೈರೆಕ್ಟಾಗಿ ಎಲ್ಲ ಹಾಕಿ ಮಾಡ್ತೀವಿ ಅಂತಂದರೆ ಚಿಕನ್ಗೆ ಆ ಒಂದು ಮಸಾಲೆ ಅನ್ನೋದು ಹಿಡಿಯೋದಿಲ್ಲ. ಒಂಚೂರು ಹಂಗೆ ಮೆತ್ತಗಾಗಿದೆ ಈರುಳ್ಳಿ. ಇನ್ನೊಂಚೂರು 2 ಮಿನಿಟ್ಸ್ ವೆಯ್ಟ್ ಮಾಡೋಣ. ಇನ್ನೊಂಚೂರು ಸಾಫ್ಟ್ ಆಗಿದ ತಕ್ಷಣ ಚಿಕನ್ ಹಾಕ್ಕೊಳ್ಳೋಣ. ಇಟ್ಕೊಂಡಿದ್ದೀನಿ, ಅದು ತೋರಿಸ್ತೀನಿ ಇವಾಗ. ಒಂದೊಂದೇ ಹಾಕಿ ನೋಡಿ, ಹೇಳ್ದಂಗೆ ಚಿಕನ್ಗೆ ಸಾಲ್ಟು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ನಾನು ಹಾಕಿ ಕೂಗಿಸ್ಕೊಂಡಿರೋದನ್ನ ಫಸ್ಟ್ ಬರೀ ಚಿಕನ್ ಹಾಕ್ಕೋಬೇಕು. ಆಮೇಲಿಂದ ಒಂಚೂರು ಹಂಗೆ ಫ್ರೈ ಆದಮೇಲೆ ವಾಟರ್ ಹಾಕ್ಕೊಳ್ಳೋಣ. ಈ ಒಂದು ಪೌಡರ್ ನಾವು ಮಿಕ್ಸ್ ಮಾಡಿ ಏನು ಮಾಡ್ತೀವಿ, ತುಂಬ ಹೊತ್ತು ನಾವು ಇದನ್ನ ಹಾಗಿಲ್ಲ. ಒಂದು 80% ಅಷ್ಟು ನಾವು ಚಿಕನ್ನ ಮುಂಚೆನೆ ಕೂಗಿಸ್ಕೋಬೇಕು. ಇನ್ನೊಂದು 20% ನಾವು ಇದು ಹಿಂಗೆ ಆಯಿಲಲ್ಲಿ ಫ್ರೈ ಮಾಡಿ ಪೌಡರ್ಸ್ನೆಲ್ಲ ಹಾಕಿ ಮಾಡ್ಕೋಬೋದು. ಸೊ ಇವಾಗ ನಾನು ಚಿಕನ್ ಹಾಕಿದ್ದೀನಿ. ಇದು ಲೈಟಾಗಿ
2 ಮಿನಿಟ್ಸ್ ಹಂಗೆ ಸ್ಟಿರ್ ಮಾಡ್ತೀನಿ. ತುಂಬ ನಾವು ತಿರ್ಗ್ಸಕ್ಕೆ ಹೋದ್ರೂ ಕೂಡ ಬಿಟ್ಕೊಂಡ್ಬಿಡುತ್ತೆ ಅದರಲ್ಲಿರೋ ಒಂದು ಫ್ಲೆಶ್. ಜಸ್ಟ್ ಸುಮ್ಮನೆ ಹಂಗೆ ತಿರ್ಗಿಸ್ಕೊಂಡು ಇವಾಗ ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡರ್ ನಿಮ್ಗೆ ಏನು ತೋರಿಸಿದೆ ಆವಾಗಲೇ ಅದನ್ನು ನಾನು ಹಾಕ್ಕೊತೀನಿ. ಸೊ ಎಷ್ಟು ರುಬ್ಕೊಂಡಿರ್ತೀವೋ ಅಷ್ಟು ಹಾಕಬೇಕು ಅಂತ ಏನಿಲ್ಲ, ನೋಡಿಕೊಂಡು ಅದನ್ನು ಹಾಕ್ಕೋಬೇಕು. ನೋಡಿದ್ರಲ್ಲ, ಇವಾಗ ಇದು ಮಿಕ್ಕಿರೋ ವಾಟರ್ ಏನಿದೆ ಅದನ್ನ ಹಾಕ್ಕೋತೀನಿ. ಸೊ ಈ ವಾಟ್ರಲ್ಲೇ ಚಿಕನ್ ಫುಲ್ಲು ಒಂದು 3/4 ಭಾಗ ಅಷ್ಟು ವಾಟರ್ ಇವಾಪರೇಟ್ ಆಗೋವರೆಗೂ ನಾವು ಕುದಿಸ್ಕೊಂಡ್ರೆ, ಇವಾಗ ಏನು ಪೌಡ್ರ್ ಹಾಕಿದ್ದೀವಿ, ಸಣ್ಣ ಈರುಳ್ಳಿದು ಹಾಕಿದ್ದೀವಿ, ಅದೆಲ್ಲನೂ ಟೇಸ್ಟ್ ಇಟ್ಕೊಳ್ಳುತ್ತೆ. ರೆಸಿಪಿ ವೈಸು ಇಷ್ಟೇ ಹಾಕೋದು. ಇನ್ನು ಈ ವಾಟರ್ನ ನಾವು ಸ್ವಲ್ಪ ಇವಾಪ್ರೇಟ್ ಆಗೋವರೆಗೂ ವೆಯ್ಟ್ ಮಾಡಿ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ದಮ್ ಬಿರಿಯಾನಿ ಮಾಡೋಣ. ಹೇಗೆ ಮಾಡೋದು ಹೊಸದಾಗಿ ಟ್ರೈ ಮಾಡ್ತಿರೋದು, ಬಟ್ ಸ್ಟಿಲ್. ಸೊ ಆಯಿಲ್ ಯಾವಾಗಲೂ ಅಷ್ಟೇ, ರೈಸಲ್ಲಿ ಇದಂತಾನೆ ಅಲ್ಲ, ಬಿರಿಯಾನಿ ಅಂತಾನೆ ಅಲ್ಲ, ನೀವು ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೆ ಆಯಿಲ್ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಬರುತ್ತೆ. ಬಟ್ ಆಯಿಲ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅಟ್ ದ ಸೇಮ್ ಟೈಮ್ ಟೇಸ್ಟ್ ಬೇಕು ಅನ್ನೋರು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋಬೋದು. ಅದ್ರ ಜೊತೆಗೆ ನಾನು ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ, ಇಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಸೊ ಏನು ಅಂದರೆ ಟೇಸ್ಟ್ ಬರುತ್ತೆ ಅಂತಂದ್ಬಿಟ್ಟು ತುಪ್ಪ ಆ್ಯಂಡ್ ಆಯಿಲ್. ತುಪ್ಪ ಎಷ್ಟು ಹಾಕ್ಕೊಂಡಿದ್ದೀನೋ ಆಯಿಲ್ ಅಷ್ಟು ಹಾಕ್ಕೊಂಡಿದ್ದೀನಿ, ಸೊ ಟೇಸ್ಟ್ ಬರುತ್ತೆ ಅಂತ. ಇದು ನನಗೆ ಹೆಂಗೆ ಗೊತ್ತಾಗಿದೆ ಅಂದರೆ ನಮ್ಮ ಅತ್ತೆ ಈ ಚಿತ್ರಾನ್ನ ಅದು ಇದು ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ನಾನು ಕೇಳ್ತಿದ್ದೆ, ಏನಕ್ಕೆ ಇಷ್ಟೊಂದು ಆಯಿಲ್ ಹಾಕ್ತೀರಾ ಅಂತ ಕೇಳಿದಾಗ ನಮ್ಮ ಅತ್ತೆ ಹೇಳಿದ್ದು, ಆಯಿಲ್ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಯಾವುದೇ ಒಂದು ಐಟಮ್ ಮಾಡಿದ್ರು ಅನ್ನೋ ಥರ ಹೇಳಿದರು. ಸೊ ನಾವು
ಹಿಯರ್ ಇಸ್ ದ ಔಟ್ಪುಟ್ ಆಫ್ ಚಿಕನ್ ಸುಕ್ಕ. ಟೇಸ್ಟ್ ಮಾತ್ರ ನಾವು ಆಲ್ರೆಡಿ ಮಾಡಿದ್ದೀವಿ, ಬಟ್ ಇಟ್ ಇಸ್ ವೆರಿ 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 ಗುಡ್. ಆ್ಯಂಡ್ ಹಿಯರ್ ಈಸ್ ಬಿರಿಯಾನಿ. ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿ ಬಂದಿರಲಿ ಅಂತ ಹೋಪ್ ಫಾರ್ ದ ಬೆಸ್ಟ್. ನೋಡಕ್ ಚೆನ್ನಾಗಿದೆ, ತಿನ್ನಕ್ ಹೆಂಗಿದೆ ಗೊತ್ತಿಲ್ಲ. ಸೊ ಇವತ್ತಿನ ಫುಡ್ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಸುಕ್ಕ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಬಾಯ್.